ರಿಕ್ಷಾಗಳ ಪರಿಸ್ಥಿತಿ ನರಕದಲ್ಲಿದ್ದಾರೆ. ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಚಾಲಕರುಗಳು LPGಗಾಗಿ ಬಂಕ್ಗಳ ಮುಂದೆ ಮಲಗಿದ್ದಾರೆ. ಮನೆ ಮಠ ಮರ್ತಿದ್ದಾರೆ. ಮಕ್ಕಳು ಶಾಲೆಗೆ ಹೋಗೋಕ್ಕಾಗ್ತಾ ಇಲ್ಲ. ಮನೆಗೆ ಹಾಲು ತರೋಕ್ಕಾಗ್ತಾ ಇಲ್ಲ, ಮೊಸರು ತರೋಕ್ಕಾಗ್ತಾ ಇಲ್ಲ, ಅಕ್ಕಿ ತರೋಕ್ಕಾಗ್ತಾ ಇಲ್ಲ, ಅನ್ನ ತರಕ್ಕೆ ಮಾಡೋಕ್ಕಾಗ್ತಾ ಇಲ್ಲ. ಬಹಳ ಅತ್ಯಂತ ಕಣ್ಣೀರಿನ ಕಥೆಯಲ್ಲಿದೆ, ಕರುಣಾಜನ ಸ್ಥಿತಿ. ನಾನಂತೂ ರಿಕ್ಷಾ ಚಾಲಕರ ಪರವಾಗಿ ಇಡೀ ರಾಜ್ಯಾದ್ಯಂತ ಕನ್ನಡ ಚಳವಳಿ ವಾಟಾಳ್ ಪಕ್ಷ ತೀವ್ರವಾಗಿ ಹೋರಾಟಕ್ಕೆ ಇಳಿದಿದ್ದೇವೆ. ಕರ್ನಾಟಕ ಸರ್ಕಾರ ಬರೀ ಕೇಂದ್ರ ಸರ್ಕಾರವನ್ನು ತೋರಿಸಿ ಬಾಗಲಕೋಟೆ ದಾವಣಗೆರೆಯಲ್ಲಿ ಓಡಾಡ್ತಕ್ಕಂಥದ್ದಲ್ಲ. ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಗಳು, ಅವರ ಬಗ್ಗೆ ನನಗೆ ಭಾಳ ಗೌರವ ಇದೆ, ಪ್ರೀತಿ ಇದೆ, ಅಭಿಮಾನ ಇದೆ. ರಿಕ್ಷಾ ಡ್ರೈವರ್ಗಳ ಪರಿಸ್ಥಿತಿ, ಜನಸಾಮಾನ್ಯರ ಪರಿಸ್ಥಿತಿ, ಸಿಲಿಂಡರ್ ಇಲ್ಲ, ಗ್ಯಾಸ್ ಇಲ್ಲ. ನೀವು ಸುಮ್ಮನೆ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಬಿಟ್ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ನೀವು ಮುಖ್ಯಮಂತ್ರಿ ಆದವರು ಮತ್ತು ವಿರೋಧ ಪಕ್ಷ ನನಗೇನೂ ಗೊತ್ತಿಲ್ಲ ಅಂಥೇಳಿ ಕೂತಿರ್ತಕ್ಕಂಥದ್ದು ಒಳ್ಳೆಯದಲ್ಲ. ವಿರೋಧ ಪಕ್ಷ ಅಂದರೆ ಈಗ ಬಿ ಜೆ ಪಿಯವರು ಅಂದರೆ ನರೇಂದ್ರ ಮೋದಿ. ಈಗ ಇಲ್ಲಿ ಕರ್ನಾಟಕದಲ್ಲಿ BJP ಅಂತ ಅಂದರೆ ಯಡಿಯೂರಪ್ಪನ ಮಗ. ಇದು ಪರಿಸ್ಥಿತಿ. ಆ ದೃಷ್ಟಿಯಿಂದ ಈ ರಾಜ್ಯದಲ್ಲಿ ಅನ್ಯಾಯ ನಡೀತಾ ಇದೆ, ಮೋಸ ನಡೀತಾ ಇದೆ, ನೋವಾಗಿದೆ. ಕೇಳೋರೇ ಇಲ್ಲ. ಎಲ್ಲ ಬಾಗಲಕೋಟೆಯಲ್ಲಿ ಕೂತ್ಕೊಂಡು ಒಬ್ಬರನ್ನೊಬ್ಬರು ಬೈಕೊಂಡು ಕೂತಿದ್ದೀರಿ. ಎಲ್ಲಿ ಯಡಿಯೂರಪ್ಪ ಇವಾಗ ಎಲ್ಲೋದಿರಿ? ನಿಮ್ಮವರೆಲ್ಲ ನೀವು ಮಾತಾಡ್ತಾ ಇಲ್ಲ. BJPಯವರು ಮೈಸೂರಲ್ಲಿ ಮಾತಾಡ್ತಾರೆ, ಆ ಪ್ರತಾಪ್ ಸಿಂಹ ದೇಶದಲ್ಲೆಲ್ಲ ಬಡ್ಕತ್ತಾನೆ. ಎಲ್ಲೋದ್ರಿ? ಕೇಂದ್ರ ಸರ್ಕಾರನ ಕೇಳಲ್ವ ನೀವು? ಪಾರ್ಲಿಮೆಂಟ್ ಮೆಂಬರ್ಗಳಿದ್ದೀರಲ್ಲ BJPಯವರು, ದನ ಕಾಯ್ತಾ ಇದ್ದೀರಾ? ಎಲ್ಲೋಗಿದ್ದೀರಿ ನೀವು? ಮಾತಾಡಿ. ಯಡಿಯೂರಪ್ಪ ಏನಪ್ಪ ನಿಂದು? ಸುಮ್ಮನೆ ಕೂತಿದ್ದೀಯಲ್ಲ, ಯಾವ ನ್ಯಾಯ? ನಿನ್ನ ನಮ್ಮ ಮೀಡಿಯಾದವರು ಏನೋ ಎಂಥದೋ ಹುಲಿ ಅಂತ ಕರೀತಾರೆ, ರಾಜ ಹುಲಿ ಅಂತ ಕರೀತಾರೆ. ಈಗ ಹುಲಿನ ಇಲಿನ ನೀನು ನಿಜವಾಗ್ಲೂ ನೀನು ಮಾಜಿ ಮುಖ್ಯಮಂತ್ರಿ ಆಗಿದ್ದವನು. ನಿಮ್ಮ ಪಾರ್ಟಿಯ ಸರ್ಕಾರ ನಿಮ್ಮ ಮಗನನ್ನು ಭಾರಿ ಮುಂದುವರಿತಾ ಇದ್ದೀರಿ. ನಿಮಗೆ ನಿಜವಾಗ್ಲೂ ಈ ರಾಜ್ಯದ ಬಗ್ಗೆ ಪ್ರಾಮಾಣಿಕತೆ ಇದ್ದರೆ ಮೊದಲನೇದು ಕೇಂದ್ರ ಸರ್ಕಾರದ ಮೇಲೆ, ಪ್ರಧಾನಮಂತ್ರಿಯವ್ರ ಮೇಲೆ ದಾಳಿ ಮಾಡಬೇಕು, ರಾಜೀನಾಮೆ ಕೊಡಬೇಕು. ನಿಮ್ಮ BJP ಪಾರ್ಲಿಮೆಂಟ್ ಸದಸ್ಯರುಗಳು ಗೌರವ ಇದ್ದರೆ ಕೂಡಲೇ ರಾಜೀನಾಮೆ ಕೊಡಬೇಕು. ಏನು ನಡೀತಾ ಇದೆ ರಾಜ್ಯದಲ್ಲಿ? ಕಷ್ಟ ಇದೆ. ಅನ್ನ ಬೇಯಿಸೋಕ್ಕಾಗ್ತಾ ಇಲ್ಲ, ದೋಸೆ ಮಾಡೋಕ್ಕಾಗ್ತಾ ಇಲ್ಲ, ಕಾಫಿ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲಿದೆ? ಏನು ಹುಡುಗಾಟ ಆಡ್ತಾ ಇದ್ದೀರಿ? ಮದುವೆ ಮಾಡೋಕ್ಕಾಗ್ತಾ ಇಲ್ಲ, ನಾಮಕರಣ ಮಾಡೋಕ್ಕಾಗ್ತಾ ಇಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಚುನಾವಣೆಯಲ್ಲಿ ಗೆದ್ದು ಅಧಿಕಾರ ನಡೆಸಬೇಕು ಅಂತಕ್ಕಂಥ ಹುನ್ನಾರದಲ್ಲಿ ಬಾಗಲಕೋಟೆಯಲ್ಲಿ ಕೂತಿದ್ದೀರಿ. ಮತ್ತು ನೀವು ಕಾಂಗ್ರೆಸ್ನವರು ನಮಗೇನು ಸಂಬಂಧ ಇಲ್ಲ, ಎಲ್ಲ ಅವ್ರದ್ದು, BJPಯವ್ರದ್ದು ಅಂತಲ್ಲ. DK ಶಿವಕುಮಾರ್ ಅವರೇ, ನೀವು ಈ ರಾಜ್ಯದಲ್ಲಿ ಏನೇನು ಓಡಾಡ್ತಾ ಇದ್ದೀರಿ? ಈಗ ಎಲ್ಲೋಗಿದ್ದೀರಿ? ಬೆಂಗಳೂರು ಜನ ಹಿಂಗಾಗಿದ್ದಾರೆ, ರಾಜ್ಯ ಜನ ಹಿಂಗಾಗಿದ್ದಾರೆ. ಶಿವಕುಮಾರ್, ನೀವು ನನಗೆ ಭಾಳ ಬೇಕಾದವರು. ಆದರೂ ಇವತ್ತು ಹೇಳ್ತಾ ಇದ್ದೀನಿ ಗಂಭೀರವಾಗಿ, ರಿಕ್ಷಾ ಪರಿಸ್ಥಿತಿ, ಸಿಲಿಂಡರ್ ಪರಿಸ್ಥಿತಿ, ಗ್ಯಾಸ್ ಪರಿಸ್ಥಿತಿ ಸರಿಪಡಿಸಲೇಬೇಕು. ಸಿದ್ದರಾಮಯ್ಯನವರೇ, ನಿಮಗೂ ಒತ್ತಾಯ ಮಾಡ್ತೀನಿ, ಈ ಸಂದರ್ಭದಲ್ಲಿ ಎಲ್ಲ ಬಿಟ್ಟು ರಾಜ್ಯದ ಪರವಾಗಿ ನಿಲ್ಲಬೇಕು. ನಾವು ಗುರುವಾರ ದಿವಸ ಬೆಳಿಗ್ಗೆ ರಿಕ್ಷಾಗಳ ಪರವಾಗಿ, ಸಿಲಿಂಡರ್ ಪರವಾಗಿ ಮತ್ತು ಡೀಸೆಲ್ ಪರವಾಗಿ ಬೆಲೆ ಏರಿಕೆ ಆಗಬಾರ್ದು ಅಂತೇಳಿ ಗುರುವಾರ ಕರಾಳ ದಿನಾಚರಣೆ. ಒಂದು ರಿಕ್ಷಾಗಳಲ್ಲಿ ಕಪ್ಪು ಬಾವುಟ ಹಿಡಿದು ಬೆಂಗಳೂರನ್ನು ಸುತ್ತುವ ಮೂಲಕ ಕರಾಳ ದಿನಾಚರಣೆ. ಅಂತಿಮವಾಗಿ ರಿಕ್ಷಾ ಬಂದ್,
ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ. ಕನ್ನಡ ಚಳವಳಿ ವಾಟಾಳ್ ಪಕ್ಷ ರಿಕ್ಷಾ ಬಂದ್, ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ. ಈಗ ರಿಕ್ಷಾದಲ್ಲಿ ಡ್ರೈವರ್ ಇಲ್ಲ, ಖಾಲಿ ರಿಕ್ಷಾ ಎಳ್ಕೊಂಡು ಎತ್ತಿನ ಗಾಡಿ ಮೂಲಕ ಚಳವಳಿಯನ್ನ ಮಾಡೋದಕ್ಕೆ ಹೊರಡ್ತಾ ಇದ್ದೇವೆ. ಏನಂದ್ರಿ? ಕರಾಳ ದಿನಾಚರಣೆ ಗುರುವಾರ ಇಡೀ ರಾಜ್ಯಾದ್ಯಂತ ಮಾಡಬೇಕು. ಎಲ್ಲ ರಿಕ್ಷಾ ಡ್ರೈವರ್ಗಳಿಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ, ತಾವು ನಿಮ್ಮ ಗಾಡಿಯಲ್ಲಿ ಒಂದೊಂದು ಕಪ್ಪು ಬಟ್ಟೆ ಇಟ್ಕೊಳ್ಳಿ. ರಿಕ್ಷಾ ಚಾಲಕರೇ ಮರಿಬೇಡಿ, ಅವ್ರಿವ್ರ ಮಾತು ಕೇಳಬೇಡಿ. ಕಪ್ಪು ಬಾವುಟ ಗುರುವಾರ ಕಪ್ಪು ಬಾವುಟ ಹಿಡ್ಕೊಡಿ. ದಯಮಾಡಿ ರಿಕ್ಷಾ ಚಾಲಕರೇ ಕಪ್ಪು ಬಾವುಟ ಹಿಡೀರಿ. ನಾವು ನಿಮ್ಮ ಪರ ಇದ್ದೇನೆ, ಒಂದು ತೊಟ್ಟು ರಕ್ತ ಇರುವವರೆಗೂ ನಿಮ್ಮ ಪರ ನಾನು ಇರ್ತೇನೆ. ರಿಕ್ಷಾ ಚಾಲಕರೇ ದಯವಿಟ್ಟು ಮತ್ತೆ ಹೇಳ್ತೀನಿ, ನಿಮ್ಮ ಕಿವಿಗೆ ಕೇಳಲಿ. ಗುರುವಾರ ಕಪ್ಪು ಬಟ್ಟೆ, ಗುರುವಾರ ಕಪ್ಪು ಬಾವುಟ, ಗುರುವಾರ ಕಪ್ಪು ಬಾವುಟ, ಗುರುವಾರ ಕರಾಳ ದಿನಾಚರಣೆ. ನಮಸ್ಕಾರ.